ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ 4:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಏನೋ ಬರೀಬೇಕಿತ್ತು, ನಾಳೆ ಮೀಟಿಂಗ್ ಇರೋದ್ರಿಂದ ಇಲ್ಲಿಗೆ ಬಂದಿದ್ದೆ. ಬಟ್ ಒಂದು ಎಡವಟ್ಟು ಕೆಲಸ ಮಾಡಿಕೊಂಡೆ. ನಾನು ಇನ್ನೂ ಬರೆದು ಮುಗಿಸೇ ಇಲ್ಲ. ತಲೆನೋವು ಸುಸ್ತು ಅಂತ ಹೇಳಿ ರತ್ನ ಮೇಡಮು ಸೊಪ್ಪು ಸಾರು ಅನ್ನ ಕೊಟ್ಟರು. ತಿಂದ್ಬಿಟ್ಟು ತಲೆನೋವು ಮಾತ್ರ ಕುಡಿದ್ಬಿಟ್ಟು ಮಲಗಿದೆ. ಸ್ವಲ್ಪ ಹೊತ್ತು 5 ನಿಮಿಷ ಮಲಗಿದೆ. ಸ್ವಲ್ಪ ಬರೆದೆ, ಸುಸ್ತಾಯ್ತಿತ್ತು, ಕೈಕಾಲೆಲ್ಲ ನಡುಗ್ತಿದ್ದು ಅಂದ್ಬಿಟ್ಟು ಮಲ್ಕೊಂಡೆ. ಬಟ್ ಇವಾಗ ನೆನ್ಪು ಮಾಡ್ಕೋತೀನಿ, ನನ್ನ ಆಫೀಸ್ ಫೋನ್ನ ನೆನ್ನೆ ನೈಟು ಚಾರ್ಜ್ಗೆ ಹಾಕಿದ್ದೆ. ಆ ಚಾರ್ಜಿಂದ ತೆಗೆದು ನಾನು ದಿಂಬಂಡಿಗೆ ಇಟ್ಬಿಟ್ಟಿದ್ದೆ. ಓಕೆ, ನಂಗೆ ಬುಧವಾರ ಮೀಟಿಂಗ್ ಅಂದರೆ ನಾನು ಬುಧವಾರ ಬರೋಲ್ಲ, ಅಮ್ಮನವ್ರಿಗೆ ಹೋಗ್ತೀನಿ. ಇನ್ನು ಗುರುವಾರ ಏನೋ ಸ್ಟ್ರೈಕ್ ಇದೆ ನಮ್ಮದು ಅಂಗನವಾಡಿ ಟೀಚರ್ಸ್ದು. ಸೊ ಅದೇನಾದರೂ ಕನ್ಫರ್ಮ್ ಆಯಿತು ಅಂದರೆ ನಾವೆಲ್ಲ ಸ್ಟ್ರೈಕ್ಗೆ ಅಂತ ಹೇಳಿ ಹೋಗಲೇಬೇಕು. ಹಂಗಾಗಿ ಫೋನ್ ಅಲ್ಲೇ ಉಳ್ಕೊಬಿಟ್ರೆ ನನಗೆ ಭಯ. ಯಾಕೆ ಸುಮ್ಮನೆ ಫೋನ್ ಮಿಸ್ ಆದರೆ, ಹೊಸ ಫೋನು ಸಿಮ್ ಕೂಡ ಹಾಕಿಲ್ಲ, ಎಷ್ಟು ಭಯ ಆಯ್ತೈತೆ ಅಂದರೆ ನಾನು ಇವಾಗ ಹೋಗ್ತಾ ಇರಲಿಲ್ಲ. ಬರೆಯೋದು ತುಂಬ ಇರೋದ್ರಿಂದ ರತ್ನ ಮೇಡಮ್ ಮನೆಗೆ ಬರ್ತೀನಿ ಅಂತ ಹೇಳಿದೆ. ಮೇಡಮು ಕೂಡ ಬಾ ಅಂದಿದ್ರು. ಬೆಳಗ್ಗೆ ಎದ್ದು ಅವ್ರ ಜೊತೆ ಮೀಟಿಂಗ್ ಹೋಗೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ಫೋನ್ ಬಿಟ್ಟಿದ್ನಲ್ಲ, ಇವಾಗ ಫೋನ್ಗೋಸ್ಕರ ಹೋಗ್ತಾ ಇದ್ದೀನಿ. ಬನ್ನಿ ಹೋಗ್ಬಿಟ್ಟು ಬರೋಣ. ಹೋಗಿ ಮತ್ತೆ ಇಲ್ಲಿ ಮಲ್ರಾಜಪಟ್ಟಣಕ್ಕೆ ಬರಬೇಕು. ಅಲ್ಲಿಂದ ಜೊತೇಲಿ ರತ್ನ ಮೇಡಮ್ ಮನೆಗೆ ಹೋಗಬೇಕು. ಬರೆಯೋದು ತುಂಬ ಇದೆ. ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಗೈಸ್. ಯಪ್ಪ, ನನಗೆ ಬೇಕಿತ್ತ ಅಂತ ಅನ್ನಿಸ್ತಿರೋದಂತೂ ಸತ್ಯ. ಬಟ್ ಏನು ಮಾಡೋಕ್ಕಾಗಲ್ಲ, ಕಷ್ಟ ಆಗೇ ಆಗುತ್ತೆ, ಮಾಡಲೇಬೇಕು. ಸೊ ಬನ್ನಿ ಮಾಡೋಣ. ಈಗ ಫಸ್ಟ್ ಮನೆಗೆ ಹೋಗೋಣ. ಬಂದೆ. ಅಯ್ಯೋ, ಇಲ್ಲಿಂದ ಒಂದು 10 ನಿಮಿಷ ನಡಿಬೇಕು. ಈಗ ಹೋಗಿ ಮತ್ತೆ ಆ ಅಂಗನವಾಡಿಲಿ ಅಟೆಂಡೆನ್ಸ್ ಬುಕ್ ಮರ್ತ್ಕೊಬಿಟ್ಟಿದ್ದೀನಿ. ಮಕ್ಕಳು ಲಿಸ್ಟ್ ಕೊಡಬೇಕಲ್ಲ, ಅಟೆಂಡೆನ್ಸ್ ಬುಕ್ ಎತ್ಕೊಂಡು ಮನೆಗೆ ಹೋಗಿ ಮೊಬೈಲು ಎತ್ಕೊಂಡು ನಂಗೆ ಮೊಬೈಲ್ದೇ ಭಯ ಆಗ್ಬಿಟ್ಟಿದ್ದು. ಅಯ್ಯೋ ಯಾಕಪ್ಪ ಅಂತ ಹೇಳಿ ಅದಕ್ಕೆ ಓಡ ಬಂದೆ, ಇಲ್ಲಾಂದಿರೋ ಬರ್ತಿರಲಿಲ್ಲ. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ. 5 ಗಂಟೆ ಆಗಿ ಹೋಯಿತು. ಇಲ್ಲಿಟ್ಟಿದ್ದೆ ಶಂಭುಲಿಂಗ, ಇದಕ್ಕೋಸ್ಕರ ಬಂದೆ. ನನಗೆ ಬರೋಕ್ಕೆ ಬಂದಿದ್ದೀನಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಬಿಡೋಣ. ಇವತ್ತು 5:45 ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮೊಬೈಲ್ ಎತ್ಕೊಂಡು ಮತ್ತೆ ಬಸ್ ಸ್ಟಾಪಿಗೆ ಬಂದು, ಸೊ ಇದು ಸೀರೆ ಹಾಕ್ಕೊಂಡಿದ್ದೀನಿ. ಯೂನಿಫಾರ್ಮ್ ಸೀರೆ ಇರಲಿ, ಯಾಕಂದರೆ ಗುರುವಾರ ಡ್ಯೂಟಿಗೆ ಬರಬೇಕಾದ್ರೆ ಹಾಕೊಳ್ಳೋಕೆ ಸೀರೆ ಬೇಕಲ್ವ. ಹಾಗಾಗಿ ಮಲ್ರಾಜಪಟ್ಟಣಕ್ಕೆ ಬಂದೆ. ನಂದು ಊಟದ ಬಾಕ್ಸ್ ಕವರೆಲ್ಲ ಇಲ್ಲ, ಅಂಗನವಾಡಿ ಬಿಟ್ಬಿಟ್ಟು ಹೋಗಿದೆ. ಸೊ ಅವ್ರಿಗೆ ಕಾಲು ಸ್ವಲ್ಪ ನೋವಾಗಿರೋದ್ರಿಂದ ಪಾಪ ಕಷ್ಟ. ಹಾಗಂತ ನನ್ನ ಲಗೇಜ್ನೂ ಎತ್ಕೊಬನ್ನಿ ಅನ್ನೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಭಾರವ ಅಂದರು. ಯಾರೋ ದೇವ್ರು ಬರೋಂಗೆ ಯಾವುದೋ ಒಂದು ಅಂಕಲ್ ಬೈಕಲ್ಲಿ ಬರ್ತಾಯಿತ್ತು. ಅಣ್ಣ ಮಲ್ರಾಜಪಟ್ಟಣ ಹೋಗ್ತೀರಾ ಅಂದೆ, ನಿಲ್ಲಿಸಿದ್ರು. ಅವ್ರ ಜೊತೆ ನಾನು ಕಷ್ಟ ಸುಖ ಇಲ್ಲಿ ಗಡ್ಡ ಮಾತಾಡ್ಕೊ ಬಂದೆ. ಹಿಂಗೆ ಟೀಚರ್ ಆಗಿದೆ ಕನ್ನಡ, ನನ್ನ ಗಂಡಂಗೆ ಹಿಂಗಾಗಿತ್ತು ಅಂತ ಅವ್ರು ಕೇಳಿದ್ರು, ಏನು ಓದ್ತಾ ಇದೆಯೋ ಏನವ ಅಂತ. ಆಗ ನಾನು ಇಷ್ಟು ಹೇಳಿದೆ ಸಿಂಪಲಾಗಿ, ಟೀಚರ್ ಕೆಲಸ ಆಯಿತು, ನನ್ನ ಹಸ್ಬೆಂಡ್ ಇಲ್ಲ ಅಂತ ಹೇಳಿದೆ. ಅಷ್ಟರಲ್ಲಿ ಮಲ್ರಾಜಪಟ್ಟಣ ಬಂದೆ. ಇವಾಗ ಅಂಗನವಾಡಿಗೆ ಹೋಗಿ ಮತ್ತೆ ರತ್ನ ಮೇಡಮು ನಾನು ಮತ್ತೆ ಈಗ ಅವ್ರ ಮನೆಗೆ ಹೋಗಬೇಕು. ಬನ್ನಿ ಫ್ರೆಂಡ್ಸ್, ಇಷ್ಟೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಯ್ತಲ್ವ ನಾನು ಎಷ್ಟು ಕಷ್ಟಪಡ್ತಾಯಿದ್ದೀನಿ ಅಂತ. ಏನಾದರೂ ಕೂತ್ಕೊಂಡು ತಿಂತಾಯಿದ್ದೀನಾ ಅಥವಾ ಕಷ್ಟಪಟ್ಟಲ್ವ ಜೀವನ ಮಾಡ್ತಿರೋದು. ಬನ್ನಿ ಈಗ ಹೋಗೋಣ ಫ್ರೆಂಡ್ಸ್. ನಾವು ಇವಾಗ ಹೊರಟು, ನಾನು ನೋಡಿ ಲಗೇಜ್ ಇತ್ತು, ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಟೈಮ್ ನೋಡೋಕ್ಕಲ್ಲ, ಮುಳುಗೋ ಟೈಮ್ ನೋಡೋಕ್ಕಲ್ಲ. ಬಂದು ನೀವು ಯಾರೂ ನಂಬೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ 11 ಗಂಟೆ ಎಷ್ಟು ನಿಮಿಷ ಆಗಿದೆ ಗೊತ್ತಾ? 11 ಗಂಟೆ 15 ನಿಮಿಷಗಳಾಗೋಗ್ಬಿಟ್ಟಿದೆ. ಟಿ ವಿ ಓಡ್ತಾ ಇದೆ. ತೇಜು ಎಕ್ಸಾಮ್ ಇರೋದ್ರಿಂದ ತೇಜು ಓದ್ಕೋತಾ ಇದ್ದಾಳೆ. ಸೊ ನಾನು ಮೇಡಮು ಕೂತ್ಕೊಂಡು ಫುಲ್ಲೆಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇನ್ನೂ ಅರ್ಧ ಗಂಟೆ ಕೆಲಸ ಇದೆ. ಸೊ ನೀವು ನೋಡ್ತಾ ಇರ್ಬೋದು. ನಾನು ಫುಲ್ಲೆಲ್ಲ ತೋರ್ಸೋಕ್ಕಾಗಲ್ಲ, ದೂರದಿಂದ ತೋರಿಸ್ಬಿಡ್ತೀನಿ, ಬಿಕಾಸ್ ನಮ್ಮದು ಡೀಟೇಲ್ಸ್ ಇರುತ್ತೆ. ಸೊ ಯಾರ ಡೀಟೇಲ್ಸನ್ನು ರಿವೀಲ್ ಮಾಡೋದು ಬೇಡ ಅಂತ ಹೇಳಿ. ಸೊ ನೋಡಿ ಎಷ್ಟು ಬರ್ತಿದ್ದೀನಿ. ನಾನು ಗೊತ್ತಿಲ್ಲದೆ ಇರೋದನ್ನು ಕಾಲ್ ಮಾಡಿ ಎಲ್ರಿಗೂ ಕೇಳ್ಕೊಂಡು ಎಲ್ಲ ಬರೆದಿದ್ದೀನಿ. ಇಷ್ಟು ಮಾತ್ರ ಅಲ್ಲ, ಇನ್ನೂ ಬರೀಬೇಕು. ಬರಿಬೇಕಾಗಿರೋದನ್ನು ಇನ್ನೊಂದು ಫಾರ್ಮಲ್ಲಿ ಬರೀಬೇಕು. ಸೊ ನಾವು ಮಲ್ಕೊಳ್ಳೋದು ಮೇಡಮ್ ಅಂದಿದ್ರು 12 ಗಂಟೆ ಅಂತ. ಪಕ್ಕ 12 ಗಂಟೆ ಹೋಗುತ್ತೆ. 11 ಗಂಟೆ 16 ನಿಮಿಷ ಇವಾಗ. ಸೊ ಇನ್ನೂ ಒಂದು 20-25 ಮಿನಿಟ್ಸ್ ಕೆಲಸ ಇದೆ. ಅದೆಲ್ಲ ಮುಗಿಸಿ ಹಂಗಾಡ್ಕೊಂಡು ಮಲ್ಕೊಳ್ಳೋಷ್ಟು 12 ಗಂಟೆ ಆಗುತ್ತೆ. ಸೊ ಸೊಪ್ಪು ಸಾರು, ಅನ್ನ, ಮುದ್ದೆ ಮಾಡಿದರು. ಸೊಪ್ಪು ಸಾರು ಸೂಪರಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ಯಾಕಂದರೆ ಬೆಳಗ್ಗೆ ಗಂಜಿ ಕುಡಿದಿದೆ, ಮಧ್ಯಾಹ್ನ ಅಂಗನವಾಡಿಲಿ ಪೊಂಗಲ್ ತಿಂದಿದ್ದೆ. ಒಂಥರ ಸುಸ್ತಾಗ್ತಾಯಿತ್ತು. ORS ಪೌಡ್ರ್ ಇರುತ್ತಲ್ಲ ನಮ್ಮ ಅಂಗನವಾಡಿಲಿ, ಅದನ್ನೇ ನೀರಿಗೆ ಹಾಕ್ಕೊಂಡು ಕುಡ್ತಿದ್ದೆ. ಮತ್ತು ಒಂಥರ ಸುಸ್ತು, ತಲೆನೋವು ಮಾತ್ರ ಕುಡಿದೆ. ಈಗ ಊಟ ಮಾಡಿದ್ಮೇಲೆ ಹೊಟ್ಟೆ ತುಂಬ ಅನ್ನ ತಿಂದಮೇಲೆ ಸಮಾಧಾನ ಆಯಿತು. ಆವಾಗ ಇನ್ನೊಂದು 1/2 ಅವರ್ ಕೆಲಸ ಆಗುತ್ತೆ. ಸೊ ಮಾಡಿ ಮಲ್ಕೋತೀನಿ. ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಓಕೆನಾ. ಸದ್ಯಕ್ಕೆ ನಿಮಗೆ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್. ಬೆಳಗ್ಗೆ ಸಿಗೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಎದ್ದೆದ್ದು 7:15 ಎದ್ದೆ. ಇವಾಗ 7:51 ಎದ್ದು ಫ್ರೆಶ್ ಅಪ್ ಆಗಿ ಸೊ ಮೇಡಮ್ಗೆ ಸ್ವಲ್ಪ ತಿಂಡಿ ಮಾಡೋಕ್ಕೆ ಅಂತ ಇದ್ದೆ. ಒಂದು ಈರುಳ್ಳಿ ಟೊಮೊಟೊ ಕಟ್ ಮಾಡಿಕೊಡ್ತಾ ಇದ್ದೆ. ಅವರು ದೋಸೆಗೆ ಬದನೆಕಾಯಿ ಗೊಜ್ಜು ಹಾಗೆ ಕಾಯಿ ಚಟ್ನಿ ಮಾಡ್ತಾ ಇದ್ದಾರೆ. ಹಾಗೆ ಅವ್ರ ಮನೆ ಒಬ್ಬರು ಅಜ್ಜಿ ಇದ್ದಾರಲ್ಲ, ಅವರಿಗೆ ಮುದ್ದೆ ಬೇಕಂತೆ, ಹಾಗಾಗಿ ಮುದ್ದೆಗೆ ಮಾಡ್ತಾಯಿದ್ದಾರೆ. ನಾನು ಹಾಗೆ ಸೊ ವ್ಲಾಗ್ನೇ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಬಂದೆ. ಆ್ಯಂಡ್ ನಿನ್ನೆ ವ್ಲಾಗ್ ನೋಡಿ ತುಂಬ ಜನಕ್ಕೆ ಮಾತಾಡ್ತೀರಾ, ಹೇಳಿದ್ನೇ ಹೇಳ್ತೀರಾ ಅಂತ ಆ್ಯಂಡ್ ಓವರಾಗಿ ಮಾತಾಡ್ತಾ ಇದ್ದಾರೆ ಅಂತ ಹಾಕಿದ್ದೀರಾ. ಸೊ ಅನ್ನಿಸ್ಬೋದು ರಿಪೀಟೆಡ್ ಮಾತಾಡಿದ್ದೀನಿ. ನನ್ನ ಗಂಡ, ನನ್ನ ಮಗು, ನನ್ನ ಇಷ್ಟ, ನಾನು ದುಡಿತಾ ಇದ್ದೀನಿ, ನಾನು ಮಾಡ್ತಾಯಿದ್ದೀನಿ ಅಂತ. ಬಿಕಾಸ್ ಅದು ನಿಮ್ಗಳಿಗೆ ಹೇಳಿದ್ದಲ್ಲ, ಅದು ಪಾಪ ನಿಮ್ಗಳಿಗೆ ಅರ್ಥ ಆಗಲ್ಲ ನಾನು ಏನಕ್ಕೆ ಹೇಳಿದೆ ಅಂತ ಹೇಳಿ. ಸೊ ಏನಕ್ಕಂದರೆ ನನಗೆ ನನ್ನ ಸಬ್ಸ್ಕ್ರೈಬರ್ ಕಾಲ್ ಮಾಡಿದರು. ಅವ್ರ ಹತ್ರ ಒಂದು ಅರ್ಧ ಗಂಟೆ ನಾನು ಶೇರ್ ಮಾಡಿಕೊಂಡೆ, ಅವರಿಗೆಲ್ಲ ಹೇಳಿದೆ. ಸೊ ನಾನು ನಿನ್ನೆ ಅದನ್ನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಮೊನ್ನೆ ಮಧ್ಯಾಹ್ನ ಒಂದು ಇನ್ಸಿಡೆಂಟ್ ಆಯಿತು. ಸೊ ಸಮ್ ರೀಸನ್ಸ್, ಸಮ್ ಮಾತುಕತೆ, ಜಗಳಗಳಾಯಿತು. ಆ ಟೈಮಲ್ಲಿ ಕೆಲವೊಂದು ಮಾತುಗಳು ಬಂತು. ಓಕೆ, ನಿನ್ನ ಗಂಡನ ಹೆಸ್ರು ಹೇಳ್ಕೊಂಡು ನೀನು ಅನ್ನ ತಿಂತಾ ಇದೆಯಾ, ಹಾಗೆ ಹೀಗೆ. ನಿನ್ನ ಗಂಡ ಆಗೋಕ್ಕಿಂತ ಮುಂಚೆ ನನಗೆ ಅವರು ಸಂಬಂಧ ಅಂದರೆ ಫ್ಯಾಮಿಲೀಲಿ ನನಗೆ ಫಸ್ಟು ನಮ್ಮ ಜೊತೆ ಸಂಬಂಧ, ನಮ್ಮಿಂದ ಅದಾದಮೇಲೆ ನಿನಗೆ ಗಂಡ ಅನ್ನೋ ಥರ ಮಾತುಗಳು ಬಂತು. ಸೊ ಯಾವ ಹೆಂಡ್ತಿನೂ ಕೂಡ ಗಂಡ ಸತ್ತೋಗ್ಬಿಟ್ಟಿದ್ದಾನೆ, ಗಂಡನ ಬಗ್ಗೆ ಅವಳು ಎದುರುಗಡೆ ಮಾತಾಡಿದಾಗ ಯಾರೂ ಸುಮ್ಮನಿರಲ್ಲ. ಇವತ್ತು ಅವ್ನು ಬದುಕಿರಲಿ ಸತ್ತಿರಲಿ, ನಿನ್ನ ಗಂಡ ಹೇಳಿ ಅವನು ಸತ್ತೋದ ಅಂತ ಒಬ್ಬ ಹೆಂಡ್ತಿ ಮುಂದೆ ಸೊ ಆ ಮಾತನ್ನ ಹೇಳಿ ಆ್ಯಂಡ್ ವಲ್ಗರಾಗಿ ನನ್ನ ಗಂಡನ ಬೈದು ನನಗೂ ಸೇರಿಸ್ದಂಗೆ, ಅದು ತುಂಬ ಕೆಟ್ಟ ವರ್ಡು ಅದು. ಅದನ್ನು ನಾನು ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಎಲ್ಲ ಆದಾಗ ಆ ಥರ ಮಾತುಗಳು ಬಂತು. ನಿನ್ನ ಹೆಸ್ರು ಹೇಳ್ಕೊಂಡೆ ಬದುಕ್ತಾ ಇದೆಯಾ, ಅನ್ನ ತಿಂತಾ ಇದೆಯಾ ಅಂತ. ಅದಕ್ಕೋಸ್ಕರ ನಾನು ಅದನ್ನು ಪದೇ ಮೆನ್ಷನ್ ಮಾಡಿದ್ದೀನಿ. ಹೌದು, ನನ್ನ ಗಂಡನ ಮನೆ, ನನ್ನ ಗಂಡನ ಹೆಸ್ರು ಹೇಳ್ಕೊಂಡೆ ನಾನು ಯೂಟ್ಯೂಬಲ್ಲಿ ಅನ್ನ ತಿಂತಾ ಇದ್ದೀನಿ, ಕೆಲಸ ತೊಗೊಂಡಿದ್ದೀನಿ, ನನ್ನ ಗಂಡ, ನನ್ನ ಮನೆ, ನನ್ನ ಮಗು ಅಂತ. ಸೊ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಪದೇ ಹೇಳಿದ್ದೀನಿ. ಬಿಟ್ಟರೆ ನಿಮ್ಗಳಿಗೆ ಹೇಳಬೇಕು ಅಥವಾ ನಿಮಗೆ ಹೇಳಿದ್ನೇ ಹೇಳಿ ಬೇಜಾರು ಮಾಡಿಸ್ಬೇಕು ಅಥವಾ ನಾನೇನಾದ್ರೂ ತೋರಿಸ್ಕೊಬೇಕು, ನಾನು ಹಿಂಗಿದ್ದೀನಿ ಅಂತ ನಿಮ್ಗಳ ಜೊತೆ ತೋರಿಸ್ಕೊಂಡು ಇದು ಮಾಡಬೇಕು. ನಿಜವಾಗ್ಲೂ ನನಗೆ ಆ ಥರದ್ದು ಯಾವುದೇ ರೀತಿಯಾದ ಇಂಟೆನ್ಷನ್ಸ್ ಇಲ್ಲ. ನನ್ನ ಲೈಫ್ ಏನು ನಂದೇನು. ಆ್ಯಂಡ್ ಡೈಲಿ ವ್ಲಾಗ್ಸ್ ನೀವು ತುಂಬ ಜನ ಇಷ್ಟಪಡ್ತೀರಾ, ಬಟ್ ನೀವುಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ನನಗೆ ಆಗೋದೇ ಇಲ್ಲ. 10 to 4 ನಾನು ಅಂಗನವಾಡಿಯಲ್ಲಿ ಇರ್ತೀನಿ ಅಂತ ಹೇಳಿದಾಗ ನನಗೆ ಮೀಟಿಂಗ್ಸ್ ಇರುತ್ತೆ. ಆ್ಯಂಡ್ ಪ್ರೆಸೆಂಟ್ಲಿ ಇವತ್ತು ಬುಧವಾರ ನನಗೆ ಮೀಟಿಂಗ್ ಇದೆ, ಅರಕಲಗೂಡಿಗೆ ಹೋಗ್ತಾ ಇದ್ದೀನಿ. ರತ್ನ ಮೇಡಮ್ ಮನೆಗೆ ಬಂದು ರಾತ್ರಿ 11:15 ತನಕನೂ ಬರೆದಿದ್ದೀವಿ. ಈಗಲೂ ಬರೀಬೇಕು. ಅವ್ರು ತಿಂಡಿ ಪ್ರಿಪೇರ್ ಮಾಡಿದ್ಮೇಲೆ ಸೊ ಟೈಮ್ ಇದ್ದರೆ ಬರಿತೀವಿ, ಇಲ್ಲ ಅಲ್ಲಿ ಬಸ್ ಸ್ಟಾಪಲ್ಲಿ ಎಲ್ಲಾದರೂ ಕೂತ್ಕೊಂಡು ಬರ್ಕೊಂಡು ಹೋಗ್ತೀವಿ. ಹಾಗೆ ನಂಗೆ ವ್ಲಾಗ್ ಮಾಡೋಕ್ಕೆ ನಿಜವಾಗ್ಲೂ ಟೈಮ್ ಆಗ್ತಾಯಿಲ್ಲ. ಬಟ್ ನಾನು ಬಿಡಬೇಕಲ್ವಾ, ಇವತ್ತು ಇಲ್ಲಿ ತನಕ ಇಷ್ಟು ಕಷ್ಟಪಟ್ಕೊಂಡು ಬಂದು ನನ್ನ ಚಾನಲ್ನ ನಾನು ಬಿಡಬೇಕಲ್ವಾ ಅಂತ ಹೇಳಿ ತುಂಬ ಕಷ್ಟಪಡ್ತಾಯಿದ್ದೀನಿ. ಹೇಳಿದ್ನೇ ಹೇಳಿದ್ರೆ ನಿಮಗೂ ಬೇಜಾರಾಗುತ್ತೆ. ನಾನು ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಗೈಸ್. ಬಟ್ ಏನೋ ಒಂದು ನನ್ನ ಕೈಲಿ ನನ್ನ ಫ್ರೀ ಟೈಮಿಂಗ್ಸಲ್ಲಿ ಏನಿರುತ್ತೆ ನನ್ನ ರೊಟೀನ್ ಅದನ್ನು ಹಾಕ್ತಾಯಿದ್ದೀನಿ. ನೀವು ಇಷ್ಟಪಡೋ ಥರ ಡೈಲಿ ವ್ಲಾಗ್ಸ್ನ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ ಅನ್ನೋ ಬೇಜಾರು ನನಗೂ ಇದೆ. ಹಾಗಂತ ನಾನೇನೋ ಸ್ಕೋಪ್ ತೊಗೊಬೇಕು ಅಥವಾ ಇನ್ನೊಂದು ಮತ್ತೊಂದು ಅದು ಯಾವ ಥರ ಅಲ್ಲ. ಯಾಕಂದರೆ ನಾನೇನು ರಿಚ್ ಆಗಿ ಇರೋಕ್ಕೆ ಅಥವಾ ಸ್ಕೋಪ್ ತೊಗೊಂಡು ಓವರಾಗಿ ಆಡೋಕ್ಕೆ ಕಷ್ಟಪಡ್ತಾ ಇದ್ದೀನಲ್ವ. ಓಕೆ, ನಿಮ್ಗೆ ಆ ಥರ ಅನಿಸಿದ್ರೆ ಆ್ಯಕ್ಚುಲಿ ಸಾರಿ. ನಾನು ಹೇಳಿದ್ದು ಅದು ನಿಮಗಲ್ಲ. ಅವ್ರು ಹೇಳಿದ್ರಲ್ಲ ನಿನ್ನ ಗಂಡನ ಹೆಸ್ರಲ್ಲೇ ನೀನು ಅನ್ನ ತಿಂತಾ ಇದೆಯಾ ಅಂತ, ಅದಕ್ಕೋಸ್ಕರನೇ ಹೇಳಿದೆ. ನನಗೆ ಹೆಮ್ಮೆ ಇದೆ. ನನ್ನ ಗಂಡ, ನನ್ನ ಗಂಡನ ಮನೆ, ನನ್ನ ಗಂಡನ ಹೆಸ್ರು, ಕೆಲಸ ತೊಗೊಂಡೆ ನನ್ನ ಗಂಡ ಇಲ್ಲ ಅಂತಲೇ ಹೇಳಿ ಅಂತ. ಸೊ ನಾನು ಆ ಥರ ಹೇಳಿದ್ದು ಬಿಟ್ಟರೆ ಇನ್ಯಾವುದೇ ರೀತಿಯಾದ ಜಂಬ ಕೊಚ್ಕೊಳ್ಳೋಕ್ಕೆ ಅಥವಾ ನಾನೆಲ್ಲ ಮಾಡ್ಕೋತಾ ಇದ್ದೀನಿ ನನ್ನದೇ ಎಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ನಾನು ನಿಮ್ಗಳಿಗೆ ಹೇಳಿಲ್ಲ. ಬಿಡಿ, ಇವಾಗ ಟಾಪಿಕ್ ಬೇಡ. ಇವಾಗ ಬನ್ನಿ ಇವಾಗ ಒಳಗಡೆ ಹೋಗೋಣ. ನಾವು ಇವಾಗ ಕಾಫಿ ಕುಡಿತಾ ಇದ್ದೀವಿ. ಬದನೆಕಾಯಿ ಗೊಜ್ಜು ರೆಡಿ ಆಯ್ತೈತೆ. ನನಗೂ ಇಷ್ಟ, ಇದು ರೊಟ್ಟಿಗೆ ಸಖತ್ತಾಗಿರುತ್ತೆ. ಅಂದರೆ ಇತ್ತೀಚೆಗೆ ತಿಂದಿರಲಿಲ್ಲ ನಾನು, ಇವಾಗ ಇತ್ತೀಚೆಗಂತೂ ತಿಂದೇ ಇರಲಿಲ್ಲ. ಈ ಚಟ್ನಿನೂ ಕೂಡ ರೆಡಿ ಮಾಡಿಟ್ಟಿದ್ದಾರೆ.
ಮೇಡಮು ದೋಸೆ ಚಟ್ನಿ ಬದನೆಕಾಯಿ ಪಲ್ಯ ಹಾಕ್ಕೊಟ್ಟಿದ್ದಾರೆ. ನನಗೆ ಒಂದು 15 ಜ್ವರ ಬಂದಿತ್ತು. ಇವಾಗ ಮತ್ತೆ ಜ್ವರ ಬಂದೈತೆ, ನಡಕ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಕ್ಲಿನಿಕ್ಗೆ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಆಮೇಲಿಂದ ಮೀಟಿಂಗಿಗೆ ಅರಕಲಗೂಡಿಗೆ ಹೋಗಬೇಕು. ಮಾತಾಡೋಕ್ಕೂ ಆಯ್ತಾ ಇಲ್ಲ ನನಗೆ. ಫುಲ್ಲು ಚಳಿ ಆಯ್ತೈತೆ. ನೋಡ್ತಾ ಇರ್ಬೋದು ಕೈ ಎಲ್ಲ ಹೇಗಾಗಿದೆ ಅಂತ ಹೇಳಿ. ಮುಖ ಅಂತೂ ನೀವು ನೋಡೋಕ್ಕೆ ಆಗಲ್ಲ, ಆ ಥರ ಆಗೋಗಿದೆ. ಅಲರ್ಜಿನೋ ಏನೋ ಆಗ್ಬಿಟ್ಟೈತೆ. 9 ಕಾಲ ಆಯಿತು, ಮೀಟಿಂಗ್ ಇರೋದು 10:30ಗೆ. ಅದಕ್ಕೆ ನೋಡಿ ಹೇಗಾಗಿದೆ. ನೆನ್ನೆ ಇದ್ದಕ್ಕಿದ್ದಂಗೆ ಮಲ್ರಾಜಪಟ್ಟಣದಿಂದ ಫೋನ್ ಮಾಡ್ಬಿಟ್ಟು ಬಂದಿದ್ದೀನಿ ಅಂತೇಳಿ ಗಂಗೂರ್ಗೆ ಹೋದ್ನಲ್ವ, ಆಗ ಸೀರೆ ಚೇಂಜ್ ಮಾಡಿದಾಗ ಡ್ರೆಸ್ ಹಾಕ್ಕೊಂಡು ಮುಖ ತೊಳ್ಕೊಂಡು ಕ್ರೀಮ್ ಹಾಕೊಳ್ಳೋಕ್ಕೆ ಅಂತ ಹೋಗಿ ಮಿರರಿಂದ ಹತ್ತಿರದಿಂದ ನೋಡಿದಾಗ ನನಗೆ ಈ ಥರ ಆಗಿದೆ ಅಂತ ಗೊತ್ತಾಯಿತು. ಬರೀ ಇಷ್ಟು ಅಗಲ ಇತ್ತು. ರಾತ್ರಿ ಬೆಳ್ಳುಳ್ಳಿ ತಿಕ್ಕೊಂಡು ಮಲ್ಕೊಂಡೆ. ಇವಾಗ ಬೆಳಗ್ಗೆ ಮಧ್ಯರಾತ್ರಿಲಿ ನನಗೆ 3:30 ಚಳಿ ಜ್ವರ ಬಂತು. ಅಷ್ಟೊತ್ತಿನಲ್ಲಿ ಸೋಕು ಔಷಧಿ, ಸಾಸಿವೆ, ಬೆಳ್ಳುಳ್ಳಿ, ಉಪ್ಪು, ಅರಿಶಿನ ಎಲ್ಲ ಕೊಟ್ಟರು. ಹಾಗೆ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಕೊಟ್ಟರು. ಅದು ಕುಡಿದು ಎಷ್ಟೋ ಹೊತ್ತು ಚಳಿ ಕಡಿಮೆ ಆಯಿತು. ಚೆನ್ನಾಗಿ ಮಲ್ಕೊಂಡೆ, ನಿದ್ದೆ ಬಂದು ಆಯಿತಾ. ಬೆಳಗ್ಗೆ ಎದ್ದು ನೋಡಿದ್ರೆ ಕಾಣಿಸ್ತಿದೆಯೋ ಏನೋ, ಬಿಸಿಲು ಗೊತ್ತಾಗ್ತಾ ಇಲ್ವಲ್ಲ ನನಗೆ, ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ತಾಳಿ ಇನ್ನೆರಡು ಬರ್ತೀನಿ. ನಂಗೆ ಮಾತಾಡೋಕ್ಕೂ ಕೂಡ ಆಯ್ತಾ ಇಲ್ಲ. ನೋಡಿ ಕೆನ್ನೆ ಹೆಂಗಾಗೈತೆ ಅಂತ ಕಾಣಿಸ್ತಾ ಇಲ್ಲ. ಒಳಗಡೆನೆ ಹೋಗ್ಬಿಡ್ತೀನಿ ಬೆಟರ್. ಹೊರಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಆಚೆಗೆ ಬಂದೆ. ನೋಡಿ ನಿಮಗೆ ಕಾಣಿಸ್ತಾ ಇದೆ ಹೆಂಗಾಗಿದೆ ಮುಖ ಫುಲ್ಲು. ನೋಡಿ ಫುಲ್ಲು ಮುಖ ಹಿಂಗಾಗ್ಬಿಟ್ಟೈತೆ ಫ್ರೆಂಡ್ಸ್. ನೈಟು ಈಗ ಮಲಗಿದ್ದು ಹೇಳೋಷ್ಟರಲ್ಲಿ ಸ್ವಲ್ಪ ಇಷ್ಟು ಮಾತ್ರ ಆಗಿತ್ತು ನಿನ್ನೆ ಮಧ್ಯಾಹ್ನ 4 ಗಂಟೆಯಲ್ಲಿ. ಇವಾಗ ಎದ್ದು ನೋಡಿದ್ರೆ ಫುಲ್ಲು ಇಡೀ ಮುಖ ಈ ಥರ ಆಗಿದೆ. ಯಾಕೆ ಅಂತ ಗೊತ್ತಿಲ್ಲ. ಚಳಿ ಹಂಗಾಗಿ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸೊಂಟ ನೋವು, ಕಾಲು ನೋವು, ಸುಸ್ತು. ನನಗನ್ಸೋ ಪ್ರಕಾರ ಅಲರ್ಜಿ ಹಂಗಾಗಿರ್ಬೋದು. ಆ್ಯಂಡ್ ವೀಕ್ನೆಸ್ಸು. ನಂಗೆ ಕರೆಕ್ಟಾಗಿ 2 ಡೇಸಿಂದ ಊಟ ಮಾಡಿಲ್ಲ, ಹೊಟ್ಟೆ ತುಂಬವ. ಆ್ಯಂಡ್ ಜಾಸ್ತಿ ಹತ್ಬಿಟ್ಟೆ, ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ, ಊಟ ಇಲ್ಲ, ಯೋಚನೆ. ಆ್ಯಂಡ್ ಖಾಲಿ ಹೊಟ್ಟೆಗೆ 2 ಮಾತ್ರೆ ಕುಡಿದ್ಬಿಟ್ಟೆ. ನೋಡಿ ಭಯ ಆಯ್ತಾ ಅದೇ ನನಗೆ. ಹಾಗಾಗಿ ಏನೋ ಮಿಸ್ಟೇಕಾಗಿ ಅಲರ್ಜಿ ಹಂಗೆ ಆಗ್ಬಿಟ್ಟೈತೆ ಅಂತ ಅನ್ಕೋತಾ ಇದ್ದೀನಿ. ರತ್ನ ಮೇಡಮ್ ಎಲ್ಲ ಕೆಲಸ ಮುಗಿಸಿ ಇವಾಗ ರೆಡಿ ಆಗ್ತಾ ಇದ್ದಾರೆ. ಹೋಗಬೇಕು ಇವಾಗ, ರಾಮನಾಥಪುರ ಹೋಗಬೇಕು. ನೀವು ಒಂದು ವೀಡಿಯೋಗೆ ನನ್ನ ಅಂಗನವಾಡಿ ಟೀಚರ್ಸ್ ಇದು ವೀಡಿಯೋಗೆ ಒಬ್ಬರು ಕಮೆಂಟ್ ಹಾಕ್ಬಿಟ್ಟಿದ್ದೀರಾ, ಏನೋ ನಿಮ್ಮ ಜೊತೆ ಇರೋರು ಹೊರಗೆ ಆಡ್ತಾರೆ, ಅವ್ರ ಜೊತೆ ನನಗೆ ನೋಡೋಕ್ಕೆ ಇಷ್ಟ ಆಗಲ್ಲ, ನಿಮ್ಮಮ್ಮ ಜೊತೆ ವೀಡಿಯೋ ಮಾಡಿ ಅಂತ ಹೇಳಿ. ಪ್ಲೀಸ್ ಆ ಥರ ಯಾರೂ ಇದು ಮಾಡಬೇಡಿ. ಎಲ್ಲ ನಮ್ಮ ಥರ ಕಷ್ಟದಲ್ಲಿರೋರೇನೆ. ನಿಮಗೆ ಹೊಸ್ದಾಗಿ ನೋಡ್ತಾ ಇರ್ತೀರಲ್ಲ, ಹಂಗಾಗಿ ನಿಮ್ಗೆ ಆ ಥರ ಅನ್ನಿಸ್ಬೋದು. ನಾನು ತುಂಬ ವರ್ಷದಿಂದ ನೋಡೋರ್ಗೇ ಒಂದೊಂದು ಸಲ ನಾನು ಓವರಾಗಿ ಆಡ್ತೀನಿ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ನೆನ್ನೆ ಸೌಂದರ್ಯ ಬೇಜಾರು ಮಾಡ್ಕೊತಾ ಇದ್ಲು. ನಾನು 4-5 ದಿನದಿಂದ ತುಂಬ ಕೆಲಸ ಇರೋದ್ರಿಂದ ಕಮೆಂಟ್ಸ್ಗೆ ನಾನು ರಿಪ್ಲೈ ಕೊಟ್ಟಿಲ್ಲ. ಸೌಂದರ್ಯ ನೋಡು ಓವರಾಗಿ ಆಡ್ತಾರೆ ಅಂತ ಅಂತಿದ್ರು. ನಾನು ವೀಡಿಯೋಗೆ ಬರಲ್ಲ ನಾನು ಅಂತ ಹೇಳಿ ಅವಳು ನಿನ್ನೆ ಅವಳು ಕೂಡ ಮಲ್ರಾಜಪಟ್ಟಣಕ್ಕೆ ಬಂದಿದ್ದು. ಬಟ್ ಅವಳು ನಮ್ಮ ವೀಡಿಯೋಗೆ ಬರಲಿಲ್ಲ. ನನಗೂ ಒಂಥರ ಬೇಜಾರಾಯಿತು. ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀಯ ಬಾರೆ ಅಂದೆ. ಇಲ್ಲ ನೀನು ರಿಪ್ಲೈನಾದರೂ ಕೊಡಬೇಕಿತ್ತಲ್ವ, ಕಮೆಂಟ್ಗೆ ನೀನು ರಿಪ್ಲೈ ಕೊಟ್ಟಿಲ್ಲ ಅಂದು. ಹಾಗಾಗಿ ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಹೊಸ್ದಾಗಿ ನೋಡ್ತಿರ್ತೀರಲ್ಲ, ಅವ್ರು ಇರೋದೇ ಹಾಗೆ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬಿಡಿ, ಸುಮ್ಮನೆ. ಈಗ ಅವ್ರುಗಳು ಕಮೆಂಟ್ ನೋಡ್ತಾರೆ, ಆಗ ನೋಡು ಇವ್ರು ವೀಡಿಯೋದಲ್ಲಿ ಬಂದಿದ್ದಕ್ಕೆ ನಮ್ಮನ್ನ ಹಿಂಗೆಲ್ಲ ಅಂತಾರಲ್ಲ ಅನ್ನೋ ಥರ ಬೇಜಾರು ಅವರಿಗೂ ಆಗುತ್ತೆ. ಹಾಗಾಗಿ ನಂದು ಏನಾದರೂ ಇದ್ದರೆ ನಂದು ಹೇಳಿ. ಬಟ್ ನಾನು ವೀಡಿಯೋದಲ್ಲಿ ಬರೋ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನಗೆ ಬೇಕಾದವ್ರಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅವರಿಗೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನಂದು ಏನಾದರೂ ಇದ್ದರೆ ಹೇಳಿ, ಒಳ್ಳೆ ಥರದಲ್ಲಿ ಎಕ್ಸೆಪ್ಟ್ ಮಾಡ್ಕೊತೀನಿ, ಓಕೆನಾ. ಸೊ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಚಳಿ ಒಳಗಡೆ ಆಗ್ತಾಯಿಲ್ಲ ಅಂತೇಳಿ ಬಿಸಿಲಿಗೆ ಬಂದು ನಿಂತಿದ್ದೀನಿ ನಾನು. ಬಂದು ಇವಾಗ ಕ್ಲಿನಿಕ್ಗೆ ಹೋಗಬೇಕು. ಯಾವ ಕಡೆ ಐತೆ ಗೊತ್ತಿಲ್ಲ. ರತ್ನ ಮೇಡಮ್ ಕರ್ಕೊಂಡು ಹೋಯ್ತವ್ರೆ. ತೇಜುಗೆ ಎಕ್ಸಾಮು, ಕುಶಾಲನಗರಕ್ಕೆ ಎಕ್ಸಾಮ್ ಬರೆಯೋಕೆ ಹೋಗ್ತಾವಳೆ. ಮೇಡಮ್ ಕ್ಲಿನಿಕ್ಗೆ ಕರ್ಕೊಬರ್ತಾರೆ ಅಂದ್ಕೊಂಡಿದ್ದಾರೆ. ಯಾರೋ ದಿವ್ಯಾ ಡಾಕ್ಟ್ರವ್ರೆ, ಚೆನ್ನಾಗಿ ನೋಡ್ತಾರೆ ಅಂದರು. ಇಲ್ಲಿ ನೋಡಿದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಬಂದವ್ರೆ. ಕ್ಯೂ ನೋಡಿ ಇಷ್ಟು ಜನ ನಿಂತಾರೆ. ಅದಕ್ಕೆ ಬನ್ನಿ ಹೋಗ್ಬಿಡೋಣ ಕ್ಲಿನಿಕ್ಗೆ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ. ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡೆ. ಸೋಪ್ ಏನಾದರೂ ಬೇಕಾ ಅಂದೆ. ಇಲ್ಲಪ್ಪ, ಇಂಜೆಕ್ಷನ್ ಹಾಕಿಸ್ಕೊಂಡಿದ್ದು ಒಂದು 3-4 ಗಂಟೆಗೆ ಇದೆಲ್ಲ ಇಳ್ದೋಗ್ಬಿಡುತ್ತೆ, ಅಲರ್ಜಿ ಎಲ್ಲವ, ಏನು ಬೇಡ ಅಂಥೇಳಿ ಒಂದು 3 ಥರದ್ದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅದು ಥರ ಸುಸ್ತು ಗೈಸ್. ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಲ್ಲ, ಒಂದು ಅರ್ಧ ಗಂಟೆ ಮಲ್ಕೊಬಿಡ್ತೀನಿ, ಆಯ್ತಾ ಇಲ್ಲ. ನೋಡೋಣ, ಆದರೆ ಮೀಟಿಂಗ್ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಸ್ ಇತ್ತು, ಅರಕಲಗೂಡು ಬಸ್ಸು. ನಾವು 4 ಜನ ಟೀಚರ್ಸು ಹಚ್ಕೊಂಡು ಅಂತ ಇದ್ದೀನಿ. ಹುಷಾರಿಲ್ವಲ್ಲ, ಏನೇನೋ ಮಾತಾಡ್ತಾ ಇದ್ದೀನಿ. ಅಲ್ಲೇ ಟ್ಯಾಬ್ಲೆಟ್ ಕುಡಿಬೇಕಿತ್ತು, 3 ಥರ ಟ್ಯಾಬ್ಲೆಟು ಬಸ್ಸಲ್ಲೇ ಕುಡಿದೆ. ಟೈಮ್ ಬಂದು 1:30 ಆಗಿದೆ. 11 ಗಂಟೆಗೆ ಮೀಟಿಂಗಿಗೆ ಬಂದವರು ಇಷ್ಟೊತ್ತು ತನಕ ಕೂತಿದೆ.
ಮೇಡಮ್ ಬೆಳಗ್ಗೆನೇ ಕೇಳಿದ್ರು ಏನಕ್ಕೆ ಲೇಟು ಅಂದಾಗ ಹೇಳಿದೆ ಮೇಡಮ್ ಹುಷಾರಿಲ್ಲ ಅಂತ. ಕೂತಿದ್ದು ಇನ್ನು ಸಂಜೆ 4 ಗಂಟೆ 5 ಗಂಟೆ ತನಕ ಹಾಕೋದು ಮೀಟಿಂಗು. 2 ಸರ್ಕಲ್ಲರು ಬಂದಿದ್ರು. ಮೇಡಮ್ ಹುಷಾರಿಲ್ಲ ಮೇಡಮ್, ಈ ಥರ ಮುಖ ಎಲ್ಲ ಅಲರ್ಜಿ ಆಗಿಬಿಟ್ಟಿದೆ, ಚಳಿ ಜ್ವರ ಅಂತ ಹೇಳಿದೆ. ಸರಿ ಹೋಗಪ್ಪ ಅಂದರು. ನಂದು ಏನಿದೆ ಇದು ಕೊಡಬೇಕಿತ್ತು, ಅದನ್ನೆಲ್ಲ ಕೊಟ್ಬಿಟ್ಟು ಇದೇನು ಛತ್ರಿ ಹೊಳೆ ಸಾಯಂಗಾಡ್ತದಲ್ಲ. ಅದನ್ನೆಲ್ಲ ಕೊಟ್ಬಿಟ್ಟು ನಾನು ಹುಷಾರಿಲ್ಲ ಅಂದಿದ್ದಕ್ಕೆ ಫೋನ್ ಮಾಡಿ ಅಂತ ಹೇಳಿದ್ರು. ನಾನೆಲ್ಲ ಕೊಟ್ಟು ಬುಕ್ಕಿಗೆ ಸೈನ್ ಮಾಡಿ ಹೋಗ್ತಾ ಇದ್ದೀನಿ. ಬನ್ನಿ ಬಿಸಿಲು ನಡೆಯೋಕ್ಕೆ ಶಕ್ತಿ ಇಲ್ಲ, ಮಾತಾಡೋದು ಶಕ್ತಿ ಇಲ್ಲ. ಹೋಗಿ ಏನಾದರೂ ಮಾಡಬೇಕು, ಏನು ಹೇಳುತ್ತೆ ನಮ್ಮ ಗೊತ್ತಿಲ್ಲ. ನೋಡೋಣ, ಸಾಲಿಗ್ರಾಮದಲ್ಲೂ ಕ್ಲಿನಿಕ್ಗೆ ತೋರಿಸ್ಕೊಂಡು ಒಂದು ಸಲ ಹೋಗ್ತೀನಿ. ಸ್ವಲ್ಪನೂ ಬೆಳಗ್ಗೆ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಅವರು 1 ಅವರಲ್ಲಿ ಕಡಿಮೆ ಆಗುತ್ತೆ ಅಂದರು, ಬಟ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ನೋಡೋಣ ಇನ್ನೇನಾಗುತ್ತೆ ಅಂತ ಹೇಳಿ. ಎರಡೂವರೆ ಸಾಲಿಗ್ರಾಮಕ್ಕೆ ಬಂದೆ. ಎಂಥ ಜನಗಳು ಗೊತ್ತಾ. ನಂಗೆ ಹುಷಾರು ಬೇರೆ ಇಲ್ಲ ನೋಡಿ. ಇದೇ ಬಸ್ಸು ಇಲ್ಲಿ ನಿಂತೈತಲ್ಲ, ಆ ಬಸ್ಗೆ ಬಂದಿರೋದು. ಇಳಿದೇ ಇಲ್ಲ ಫ್ರೆಶ್, ನಾನೇ ಫಸ್ಟು ಇಳಿಬೇಕಾಗಿರೋದು, ಇಳಿದೇ ಇಲ್ಲ. ಒಂದೇ ಸಲ ಜನಗಳೆಲ್ಲ ಹತ್ಕೊಂಡ್ಬಿಟ್ರಲ್ಲ. ಹೇಳ್ತಾ ಇದ್ದೀನಿ ನಂಗೆ ಹುಷಾರಿಲ್ಲ, ಏನಾದರೂ ಬಿದ್ದರೆ ಏನು ಮಾಡ್ತೀರಾ. ನನ್ನ ಹಿಂದೆ ಒಂದು 4-5 ಜನ ಇದ್ದರು. ಒಂದು ತಾತ ಅವ್ರ ಮೊಮ್ಮಕ್ಳನ್ನ ಕರ್ಕೋತಾ ಇತ್ತಾ. ತಾತ ಬನ್ನಿ ತಾತ ಹೋಗೋಣ ಅಂದರೆ ಬರಲಿಲ್ಲ. ಸರಿ ಆ ತಾತನ ಅರುಗು ಮಾಡ್ಕೊಂಡು ನಾನೇ ಇಳಿಯೋಣ ಅಂತ ಹೋದರೆ ಫುಲ್ಲು ಹತ್ತುತ್ತವ್ರೆ. ನಂಗೆ ಹುಷಾರಿಲ್ಲ, ಬಿದ್ದರೆ ಏನು ಮಾಡ್ತೀರಾ, ಒಂದು ಸ್ವಲ್ಪ ನಾನು ಇಳಿತೀನಿ ಆಮೇಲಿಂದ ಹತ್ತಿವ್ರಿ ಬಿಡಿ ಅಂದರೆ ಮಾನ ಮರ್ಯಾದೆ ಇಲ್ಲ ಈ ಜನಗಳಿಗೆ. ಫ್ರೀ ಬಸ್ ಬೇರೆ ಮಾಡಿಬಿಟ್ಟವ್ರೆ. ನಾವು ಯಾಕೆ ಅದಕ್ಕೆ ಓದಿಲ್ದೋದರು ಅಂತಲೂ ಇದೆಯಾ. ಬಸ್ಸಲ್ಲಿರೋರು ಇಳಿದ ಮೇಲೆ ತಾನೇ ಬಸ್ ಹತ್ತಬೇಕು. ಅಷ್ಟು ಹುಷಾರಿಲ್ಲ, ಹೇಳ್ತಾ ಇದ್ದೀನಿ. ಒಂಚೂರು ಇಳಿತೀನಿ, ನಾನು ಹಿಂದೇನೂ ಜನಗಳಿದ್ದಾರೆ, ಒಂದು 10 ಜನ ಇದ್ದಾರೆ. ಖಾಲಿ ಬಸ್ಸು, ಇಡೀ ಬಸ್ಸೇ ಖಾಲಿ ಇದೆ. ಹೇಳ್ತಾ ಇದ್ರೂ ಹತ್ತುತ್ತಾ ಇದ್ದಾರೆ. ಅವರು ಏನು ಹೊಟ್ಟೆಗೆ ಅದೇನು ತಿಂತಾರೆ ಅಂತಲೇ ಗೊತ್ತಿಲ್ಲ. ಬೈಯೋಕ್ಕೂ ಆಗೋದಿಲ್ಲ ನಮಗೆ, ಹಂಗೆ ಮಾಡಾಕಿದ್ರು. ಇವಾಗ ನಾನು ಕ್ಲಿನಿಕ್ಕಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಕ್ಲಿನಿಕಲ್ಲಿ ಡಾಕ್ಟ್ರು ಏನು ಹೇಳ್ತಾರೆ ಕೇಳೋಣ. ಈ ಕ್ಲಿನಿಕ್ಕಿಗೆ ಬಂದಿದ್ದೀನಿ. ಇದೇ ಕ್ಲಿನಿಕಲ್ಲಿ ಜಾಸ್ತಿ ತೋರಿಸೋದು ನಾವು. ಗೌರ್ಮೆಂಟ್ ಹಾಸ್ಪಿಟಲ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರಲ್ಲ, ಇಂಜೆಕ್ಷನ್ ಕೊಟ್ಟಿದ್ದಾರಲ್ಲ, ರೆಸಿಪ್ಟ್ ತೋರಿಸ್ಬಿಟ್ಟು ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ತೋರಿಸ್ದೆ, ಯಾಕಂದರೆ ಇವರು ಸರ್ ಇದ್ರು ಸನ್ಸ್ಕ್ರೀನ್ ತಗೊಂಡಾಗ. ಸನ್ಸ್ಕ್ರೀನ್ ತಗೊಂಡೆ ಹಾಳಾಗೈತೆ ಅಂದರು. ಇಲ್ಲ ಸನ್ಸ್ಕ್ರೀನು ಅವತ್ತು ಹಾಕಿದ್ದು ನನಗೆ ಆಗಿದ್ದೆ, ನಿಮ್ಗೆ ಆಗಿದೆ ಅಂದರೆ ಅಲರ್ಜಿ ಇದು ಅಂತ ಹೇಳಿದ್ರು. ಇಲ್ಲಿ ನೋಡಿ ಗೌರ್ಮೆಂಟ್ ಹಾಸ್ಪಿಟಲ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟೆ. ಇದೇನೋ ಟ್ಯಾಬ್ಲೆಟ್ ಬರೆದಿದ್ದಾರೆ. ಶುಕ್ರವಾರ ನನಗೇನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತಿ, ನೋಡೋಣ ಶುಕ್ರವಾರದಷ್ಟರಲ್ಲಿ ಹೋಗ್ಬೋದು. ಇದು ಅಲರ್ಜಿಗಾಗಿದೆ, ಮೆಡಿಸನ್ ತಗೊಬನ್ನಿ ಅಂದರು. ಆಂಟಿ ಇದು ಕೊಡಿ. ಮಾತ್ರೆಗೆ 300 ರೂಪಾಯಿ ಅಂತೆ, 10 ರೂಪಾಯಿ ಕಡಿಮೆ 300 ರೂಪಾಯಿ. ಇದೇನೋ ಲೋಷನ್ ಕೊಟ್ಟವ್ರೆ. ಏನು ಬರ್ದಿಲ್ವಂತೆ, ಯಾಕಂದರೆ ಇಂಜೆಕ್ಷನ್ ಬರೆದ್ರೆ ಸಿರಂಜ್ ಇಲ್ಲಿಗೆ ಬರ್ದಿರೋರು, ಇಂಜೆಕ್ಷನ್ ಬರ್ದಿಲ್ವಂತೆ, ಯಾವುದೋ ಲೋಷನ್ ಬರ್ದವ್ರೆ. ನೋಡೋಣ ಶುಕ್ರವಾರದಷ್ಟರಲ್ಲಿ ಕಡಿಮೆ ಆದರೆ ಸಾಕು. 300 ರೂಪಾಯಿ ಮೆಡಿಸನ್ಗೆ. ಇವಾಗ ಡಾಕ್ಟ್ರು ಫೀಸ್ ಕಟ್ಟಿ ಡಾಕ್ಟ್ರ್ ಹತ್ರ ಹಿಂಗೆ ಯೂಸ್ ಮಾಡೋದಂತ ಕೇಳ್ಕೊಂಡು ಹೋಗೋಣ ಬನ್ನಿ. 50 ರೂಪಾಯಿ ಆಯಿತು. ಎಣ್ಣೆ ಜಿಡ್ಡು ಏನೂ ತಿನ್ನೋಂಗಿಲ್ವಂತೆ, ನಾನ್ ವೆಜ್ ತಿನ್ನೋಂಗಿಲ್ವಂತೆ, ತಿನ್ನಲೇಬೇಡಿ ಅಂದವ್ರೆ. ಒಂದು 2-3 ಡೇಸ್ ಬಿಟ್ಕೊಂಡು ಮತ್ತೆ ಬಂದು ತೋರಿಸಿ ಕಡಿಮೆ ಆಗಿಲ್ಲ ಅಂತ ಅಂದಿದ್ದಾರೆ. ಓಕೆ ಬನ್ನಿ ಇವಾಗ ಹೋಗೋಣ. ಬಸ್ಸು 2:30 ಬಸ್ಸು ಹೋಗ್ಬಿಟ್ಟೈತೆ. ಅಪ್ಪಾಜಿ ಗದ್ದೆ ಹತ್ರ ಕೆಲಸ ಮಾಡ್ತಾಯಿತ್ತಂತೆ. ದೇವಿ ತಂದರೆ ಬಸ್ಗೆ ಹೋಗಿ ದೇವಿ ತಂದ್ರಲ್ಲಿ ಇಳ್ಕೊಂಡು ಅಲ್ಲಿಂದ ಅಪ್ಪಾಜಿ ಬಂದು ನನ್ನ ಬೈಕಲ್ಲಿ ಕರ್ಕೊಂಡು ಹೋಯ್ತದೆ. 10 ರೂಪಾಯಿ ಚೇಂಜ್ ಇಲ್ಲ. ಇಲ್ಲಿ ನಮ್ಮೂರವರೆಲ್ಲ ಬಸ್ ಮಿಸ್ ಆಗಿರೋರೆಲ್ಲ ಆಟೋಗೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ರು. ಆಟೋಗೆ ಕೊಡೋಕ್ಕೆ 10 ರೂಪಾಯಿ ಬೇಕು. ಹಾಗಾಗಿ 40 ರೂಪಾಯಿಗೆ ಹೆಂಗಿದ್ರು ಮನೆಗೆ ಬ್ರೆಡ್ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡೆ. 40 ರೂಪಾಯಿ ಬ್ರೆಡ್ ತೊಗೊಂಡೆ. 10 ರೂಪಾಯಿ ಫೋನ್ಪೇ ಮಾಡ್ತೀನಿ, ಎಕ್ಸ್ಟ್ರಾ ಕೊಡ್ತೀರಾ ಅಂದೆ. ಕೊಟ್ಟರು. 50 ರೂಪಾಯಿ ಫೋನ್ಪೇ ಮಾಡಿ 10 ರೂಪಾಯಿ ಕ್ಯಾಶ್ ಇಸ್ಕೊಂಡು ಆಟೋಗೆ ಹೋಗ್ತಾ ಇದ್ದೀನಿ. ಬನ್ನಿ ಆಟೋದಲ್ಲಿ ಮುಂಡೂರಿಗೆ ಹೋಗೋಣ. 3:30 ಆಗಿದೆ. ಆಟೋದಲ್ಲಿ ಬಂದೆ. ಅಪ್ಪಾಜಿ ಅಮ್ಮ ಗದ್ದೆ ರಾಗಿ ಬಡಿತವ್ರಂತೆ. ಸೊ ಫೋನ್ ಮಾಡಿದೆ. ಅಪ್ಪಾಜಿ ಬಂದು ಮನೆಗೆ ಕೀ ಕೊಟ್ಬಿಟ್ಟೋಯ್ತು. ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿದೆ. ಇವಾಗ ಅದೇ ಲೋಷನ್ ಏನೋ ಕೊಟ್ಟಿದ್ರಲ್ಲ ಅದನ್ನು ಹಾಕ್ಕೋಬೇಕು. ಯಾಕೆ ಈ ಥರ ಆಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವ್ರಂತಾರೆ ಸನ್ಸ್ಕ್ರೀನ್ ಹಾಕಿದ್ರೆ ಹಾಕಿದ್ದೀನೇ ಆಗಬೇಕಿತ್ತು, ಇವಾಗ ಆಗಲ್ಲ, ಅಲರ್ಜಿ ಆಗಿದೆ ಅಂತಾರೆ. ಬಟ್ ಅವರು ಇಂಜೆಕ್ಷನ್ ಕೊಡಲಿಲ್ಲ ಅಲರ್ಜಿಗೆ, ಓನ್ಲಿ ಲೋಷನ್ನು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ನೋಡಿ ಒಂದು ಚೂರು ಗ್ಯಾಪ್ ಇಲ್ಲ.
ಮತ್ತು ಒಂದು ಸ್ವಲ್ಪ ಇಚ್ಚಿನೆಸ್ಸು ಏನಕ್ಕ ಲೋಷನ್ ಈ ಥರ ಇದೆ. ಈ ಲೋಷನ್ ಕೊಟ್ಟಿದ್ದಾರೆ. ಏನು ಗೊತ್ತಾ, ನನಗೆ ಶುಕ್ರವಾರ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇತ್ತು. ಈ ಮುಖ ಇಟ್ಕೊಂಡು ಇವಾಗ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹೋಗಲೇಬೇಕಿತ್ತು, ಇಂಪಾರ್ಟೆಂಟು ಅಂತ ಹೇಳಿ ಈ ಥರ ಇದೆ. ಇಂಪಾರ್ಟೆಂಟು ಅಂತ ಹೇಳಿ ರಜಾನೂ ಹಾಕ್ಕೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೆ. ಬಟ್ ಇವಾಗ ನೋಡಿದ್ರೆ ಈ ಥರ ಮುಖ ಎಲ್ಲ ಈ ಥರ ಆಗ್ಬಿಟ್ಟೈತೆ. ಇವಾಗ ಮಾತ್ರೆ ಕುಡಿಬೇಡಿ ಅಂದವರೆ. ಬೆಳಗ್ಗೆ ಗೌರ್ಮೆಂಟ್ ಹಾಸ್ಪಿಟ್ಲದ್ದು ಮಾತ್ರೆ ಕುಡ್ದಿದ್ದೆ ಅಂತ ಅಂದಿದ್ದಕ್ಕೆ ಇಂಜೆಕ್ಷನ್ ಹಾಕಿದ್ರು. ಅದಕ್ಕೆ ಇಂಜೆಕ್ಷನ್ ಹಾಕಿಲ್ಲ. ನೈಟ್ ಕುಡೀರಿ ಮಾತ್ರೆನ, ಬೆಳಗ್ಗೆ ಕುಡ್ದಿದ್ದೀರಲ್ಲ ಇನ್ನು ಮಧ್ಯಾಹ್ನ ಕುಡಿಬೇಡಿ ಅಂತ ಹೇಳಿದ್ದಾರೆ. ಇದು ಲೋಷನ್ನ ಈ ಥರ ಸೋಪು ಹಾಕೋಂಗಿಲ್ಲ, ಮುಖಕ್ಕೆ ಕ್ರೀಮ್ನೂ ಹಾಕೋಂಗಿಲ್ಲ ಒಂದು ವಾರದ ತನಕ ಅಂತ ಹೇಳಿದ್ದಾರೆ. ನಾನ್ ವೆಜ್ಜು ತಿನ್ನೋಂಗಿಲ್ಲ, ಎಣ್ಣೆ ಜಿಡ್ದು ಏನು ತಿನ್ನೋ ಹಾಗಿಲ್ಲ. ಅಪ್ಪಾಜಿ ಈಗ ಮತ್ತೆ ಹೋಯಿತು. ನಾನು ಊಟ ಮಾಡೋಕೆ ಕೂತ್ಕೊಂಡೆ, ಅಪ್ಪಾಜಿ ಒಳಕ್ಕೆ ಬರಲಿಲ್ಲ. ಹಾಗೆ ಬೀಡಿ ಎಲ್ಲ ಸೇರ್ತಾ ಕೂತಿತ್ತು, ಹೋಯಿತು. ಇನ್ನು ನಮ್ಮ ಬರ್ತದೆ. ಅವ್ರು ಬರೋಷ್ಟರಲ್ಲಿ ನಾನು ಮಲಗಿದ್ದು ಎದ್ಬಿಡ್ತೀನಿ. ಎಷ್ಟು ದಿನ ನನ್ನ ಮಗಳು ಬರ್ತಾಳೆ ಈವ್ನಿಂಗ್. ಹಂಗೆ ಈಗ ಆಲ್ರೆಡಿ ಟೈಮ್ 3:30 ಆಗ್ತಾಯಿಲ್ಲ ಫ್ರೆಂಡ್. ಒಂಥರ ಮುಖ ಎಲ್ಲ ಕಟ್ತಾ ಸುಸ್ತೇನೋ ಕಡಿಮೆ ಆಯಿತು ಬಿಡಿ. ಬಟ್ ಮುಖ ಹಿಂಗೆ ಆಗ್ಬಿಟ್ಟಿದೆ ಅಂದರೆ ಫುಲ್ಲು ಟೆನ್ಷನ್ ಆಗ್ತಾಯಿದೆ ನನಗೆ. ಶುಕ್ರವಾರ ಹೋಗೋಕ್ಕಾಗತ್ತಾ ಆಗಲ್ವಾ, ಏನು ಮಾಡೋದು? ನಾನು ಹೋಗೋದೇ 3 ಮತ್ತೊಂದು ಫಂಕ್ಷನ್ಗಳಿಗೆ. ನಮ್ಮ ಸಂತು ಹೋದಾಗಿಂದ 3 ಫಂಕ್ಷನ್ಸ್ಗೆ ಹೋಗಿದ್ದೀನಿ 2 ವರ್ಷದಲ್ಲಿ. ಇದು ತುಂಬ ಇಂಪಾರ್ಟೆಂಟ್ ಇತ್ತು, ಹೋಗಲೇಬೇಕಿತ್ತು. ಇದೇನು ಹಿಂಗಾಯ್ತಾಯ್ತಪ್ಪ. ಡೈಲಿ ಮಾಯ್ಶ್ಚರೈಸ್ಡ್ ಅಂತೆ, ಡ್ರೈ ಇಚ್ಚಿ ಸ್ಕಿನ್ ಅಂತೆ. ಇದೇನೋ ಹಿಂಗಾಯ್ತಲ್ಲ, ಏನಪ್ಪ ಅವಳೆ ಹಿಂಗಾದ್ನಲ್ಲ. ಇದು ಹಿಂಗೆ ಹಚ್ಚಿ ಹುಷಾರಾಗಿ ನಿಧಾನಕ್ಕೆ ಹಚ್ಚಿ ಅಂದರು. ಇದೇನು ನೋಡಿದ್ರೆ ಹಿಂಗಾಯ್ತಲ್ಲ, ಏನೋ ಗೊತ್ತಿಲ್ಲ. ನೋಡೋಣ, ಹಿಂಗೆ ಮಲ್ಕೋತೀನಿ ಇವಾಗ. ಸದ್ಯಕ್ಕೆ ಗುಡ್ ನೈಟ್ ಫ್ರೆಂಡ್ಸ್, ಬಾಯ್. ಟೈಮ್ ಬಂದು 6:15. ಅಪ್ಪಾಜಿ ಬಂದರು, ನಾನು ಮಲ್ಕೊಂಡಿದ್ದೆ. ಅದು ಲೋಷನ್ ಹಚ್ಚಿದ್ನಲ್ಲ, ಮುಖ ತೊಳೆದೆ. ಅಪ್ಪಾಜಿ ಏನಾರು ಹಚ್ಚಿದ ಅಂತ ಕೇಳ್ತಾರೆ. ನನಗೆ ಮೊದಲೇ ಸಿಟ್ಟು. ನನಗೆ ಏನು ಹಚ್ಚಕ್ಕೆ ಹೋಗೋಣ, ಸನ್ಸ್ಕ್ರೀನು ಡಾಕ್ಟ್ರು ಹಚ್ಚಿದ ದಿನನೇ ಆಗಬೇಕು, ಸನ್ಸ್ಕ್ರೀನ್ ಹಚ್ಚಿರೋದಕ್ಕಾಗಿಲ್ಲ, ಅಲರ್ಜಿ ಹಂಗಾಗಿದೆ, ಏನು ತಿಂದಿದ್ರಿ ಅಂತಾರೆ. ನಾನು ಏನು ತಿನ್ನೋಕೆ ಹೋಗಿದ್ದೀನಿ, ನಾನೇನು ತಿಂದಿಲ್ಲ. ಅದಕ್ಕೆ ಇನ್ನೇನು ಮಾಡೋದು, ಟೀ ಇಡು ಅಂತೂ ಟೀ ಕೊಟ್ಬಿಟ್ಟು ಟೀ ಕುಡಿದ್ಬಿಟ್ಟು ಮತ್ತೆ ಮಲ್ಕೊಳ್ಳೋಣ ಅಂತ ಹೇಳಿ ಬಂದೆ. ಒಂಥರ ಮೂಡೆಲ್ಲ ಫುಲ್ ಅಪ್ಸೆಟ್ ಆಗೋಗ್ಬಿಟ್ಟೈತೆ. ಈಗ ಜ್ವರ ಚಳಿ ಏನಿಲ್ಲ, ಬಟ್ ಮಧ್ಯರಾತ್ರಿ ಬಂದ್ಬಿಡುತ್ತಾನೆ ಅಂತ ಏನಾದರೂ ಭಯ. ಟ್ಯಾಬ್ಲೆಟ್ಸ್ ಇದೆಯಲ್ಲ ಕುಡಿದ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಬಟ್ ನನಗೆ ಶುಕ್ರವಾರ ತುಂಬ ತುಂಬ ಇಂಪಾರ್ಟೆಂಟ್, ಹೋಗಲೇಬೇಕಿತ್ತು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ಮುಖ ಇಟ್ಕೊಂಡು ಅದು ದೂರನೋ ಹತ್ರನೋ, ಬಟ್ ಫುಲ್ಲು ಒಂದೇ ಒಂದು ಚೂರು ಗ್ಯಾಪ್ ಇಲ್ದಂಗೆ ಹಿಂಗೆ ಮುಖ ಹಾಳಾಗಿದೆ. ಫಂಕ್ಷನ್ಗೆ ಹೋದರೆ ಏನಂತಾರೆ ಅಂತ ಭಯ ನನಗೆ. ಅಲ್ಲೆಲ್ಲ ಜನಗಳ ಮಧ್ಯೆ ನನ್ನೇ ನೋಡ್ತಿರ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮ ಮೀಟಿಂಗಲ್ಲಿ ಎಲ್ಲ ಟೀಚರ್ಸು ನನ್ನೇ ನೋಡ್ತಿದ್ರು. ಯಾಕೆ ಸುಷ್ಮಿತಾ ಏನಾಗೈತೆ ಅಂತ ಪಾಪ ವಿಚಾರಿಸಿದ್ರು. ಅದೇನೇನೋ ಮಾಡ್ಕೊ ಮನೆಯಲ್ಲಿ ಹುಷಾರಾಗುತ್ತೆ ಅಂತ. ಹಾಗೆ ಹಿಂಗೆ ಫಂಕ್ಷನ್ಗೆ ಹೋದರೆ ಎಂತೆಂಥ ದೊಡ್ಡ ಜನಗಳೆಲ್ಲ ಬಂದಿರ್ತಾರೆ. ಮುಖ ಫುಲ್ ಹಿಂಗೆ ಹಾಳಾಗೈತೆ, ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಇವಾಗ ನಾನು ಮಲ್ಕೋತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಪ್ಪಾಜಿ ಅಮ್ಮ ಆಚೆ ಕಡೆ ಟೀ ಕುಡಿತವ್ರೆ. ಅವ್ರು ಬಂದ್ರೂ ನಂಗೆ ವೀಡಿಯೋ ಮಾಡ್ಕೊಂಡಿಲ್ಲ, ಅಂದರೆ ವೀಡಿಯೋ ಮಾಡೋಕ್ಕೂ ಮನಸ್ಸಿಲ್ಲ. ಹಾಗಾಗಿ ಅವ್ರು ಮಾತಾಡಿದ್ದು ಏನು ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.